ಸುವರ್ಣನಸು ಪಟ್ಟಣ ಪಂಚಾಯಿತಿಯಾಗಿ ತ್ಯಾಮಗೊಂಡ್ಲು ಮೇಲ್ದರ್ಜೆಗೆ ಶಾಸಕರಾದ ಎನ್ ಶ್ರೀನಿವಾಸ್ಗೆ ಅಭಿನಂದನಾ ಮಹಾಪೂರ. ಹಲವಾರು ದಶಕಗಳ ಕನಸಾಗಿದ್ದ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಗ್ರಾಮ ಪಂಚಾಯಿತಿಯನ್ನ ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೇರಿಸಿದ ಹಿನ್ನೆಲೆಯಲ್ಲಿ ಈ ಮಹತ್ವದ ಬದಲಾವಣೆಗೆ ಶ್ರಮಿಸಿದ ಶಾಸಕ ಎನ್ ಶ್ರೀನಿವಾಸ್ ಅವರಿಗೆ ಗ್ರಾಮಸ್ಥರು ಹಾಗೂ ಮುಖಂಡರಿಂದ ಅದ್ದೂರಿ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಶಾಸಕ ಎನ್ ಶ್ರೀನಿವಾಸ್ ಅವರು, ತ್ಯಾಮಗೊಂಡ್ಲು ಪಟ್ಟಣ ಪಂಚಾಯಿತಿ ಆಗಿರುವುದು ನನ್ನ ಮೇಲಿನ ಜವಾಬ್ದಾರಿಯನ್ನು ಮತ್ತಷ್ಟು ಹೆಚ್ಚಿಸಿದೆ. ಜನಪ್ರತಿನಿಧಿಗಳು ಕೆಲಸದ ಒತ್ತಡ ಹೆಚ್ಚಾದಾಗ ಹಿಗ್ಗುವ ಬದಲು ವಿನಯತೆಯಿಂದ ಕುಗ್ಗಿ ಜನಸೇವೆಯಲ್ಲಿ ತೊಡಗಿಸಿಕೊಳ್ಳಬೇಕು ಎಂಬುದು ನನ್ನ ನಂಬಿಕೆ. ಚುನಾವಣೆ ಪೂರ್ವದಲ್ಲಿ ನೀಡಿದ್ದ ಪ್ರಮುಖ ಭರವಸೆಗಳಲ್ಲಿ ಇದು ಒಂದಾಗಿದ್ದು, ಇಂದು ಆ ಮಾತನ್ನ ಈಡೇರಿಸಿದ ತೃಪ್ತಿ ನನಗಿದೆ. ಮುಂದಿನ ದಿನಗಳಲ್ಲಿ ಇದನ್ನು ಪುರಸಭೆಯನ್ನಾಗಿ ಮಾಡುವುದು ನನ್ನ ಗುರಿಯಾಗಿದ್ದು, ಈಗಾಗಲೇ ಕ್ಷೇತ್ರದಲ್ಲಿ ಸುಮಾರು 150 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾಮಗಾರಿಗಳು ಪ್ರಗತಿಯಲ್ಲಿವೆ. ಅಲ್ಲದೆ 47 ವರ್ಷಗಳಿಂದ ಮಾಗಡಿ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದ ಸೋಲೂರು ಹೋಬಳಿಯ ಅಭಿವೃದ್ಧಿಗೂ ಹೆಚ್ಚಿನ ಒತ್ತು ನೀಡಲಾಗ್ತಾ ಇದೆ ಅಂತ ತಿಳಿಸಿದ್ರು. ಸನ್ಮಾನ ಸಮಾರಂಭ ಅಂತ ಹೇಳಲ್ಲ, ನಿಮ್ಮೆಲ್ಲರ ಆಸೆ ಈಡೇರಿದ ದಿನ ನೀವೆಲ್ಲರೂ ಸಂಭ್ರಮದಿಂದ ಸಡಗರದಿಂದ ಸಂಭ್ರಮಿಸ್ತಾ ಇರ್ತಕ್ಕಂಥ ಈ ದಿನದ ವೇದಿಕೆ ಮೇಲೆ ಇರ್ತಕ್ಕಂಥ ಈ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತ ಪಕ್ಷಕ್ಕೂ ಸಂಬಂಧ ಇಲ್ಲ. ಒಂದು ಮಾಡಿರ್ತಕ್ಕಂಥ ಕೆಲಸಕ್ಕೆ ಒಂದು ಗೌರವವನ್ನು ಸಲ್ಲಿಸಬೇಕು ಅಂತ ಹೇಳಿ ಬಹಳ ದೊಡ್ಡತನದ ಮನಸ್ಸನ್ನ ಇಟ್ಕೊಂಡು ಬಹಳ ಒಂದು ವಾಸ್ತವವಾಗಿ ಈ ಏನು ಪರಿಕಲ್ಪನೆಯನ್ನ ಒಪ್ಪಿ ಎಲ್ಲರಿಗೂ ಮನಸ್ಸು ಬರಲ್ಲ. ಇವತ್ತು ಕೆಲವು ಸಂದರ್ಭದಲ್ಲಿ ದೊಡ್ಡತನ ಎಲ್ಲರಿಗೂ, ನನಗೂ ನನ್ನನ್ನು ಸೇರಿದಂತೆ ಕೆಲವು ಸಂದರ್ಭದಲ್ಲಿ ಆ ದೊಡ್ಡತನ ಬರಲ್ಲ. ನಮ್ಮ ಊರು, ನಮ್ಮ ಹೋಬಳಿಗೆ ಸರ್ಕಾರದಿಂದ ಶಾಸಕರಿಂದ ಒಳ್ಳೇದಾಗಿದೆ, ಅದನ್ನ ಅಭಿನಂದಿಸ್ತಕ್ಕಂಥದ್ದು, ಅದನ್ನ ಸಂತಸ ವ್ಯಕ್ತಪಡಿಸ್ತಕ್ಕಂಥದ್ದು, ರಾಜಕಾರಣದಿಂದ ಆಚೆಗೆ ಅದು ಸಂಬಂಧಪಟ್ಟಿದ್ದು ಅಂತ ಮನೋಭಾವನೆಯಿಂದ ಬಂದಿರತಕ್ಕಂಥ ನನ್ನ ಅತ್ಯಂತ ಆತ್ಮೀಯರು, ನಾನು ಬಹಳ ಗೌರವವನ್ನು ಇಟ್ಕೊಂಡಿರ್ತಕ್ಕಂಥವ್ರು. ವಿಶೇಷವಾಗಿ ಹಲವಾರು ಸಂದರ್ಭದಲ್ಲಿ ನನಗೆ ಅದೇನೋ ಗೊತ್ತಿಲ್ಲ, ಬಾಬಾ ನಮ್ಮ ಗುರುವಣ್ಣನ ಮೇಲೆ ವಿಶೇಷವಾದ ಪ್ರೀತಿ, ರಾಜಕೀಯ ಪ್ರೀತಿ ಅಲ್ಲ, ನಾನೇನು ಅವ್ರನ್ನ ಹೊಗಳ ಕೇಳ್ತಾ ಇಲ್ಲ. ಅವರ ನಡೆ ನುಡಿ, ಅವರ ಆಚಾರ ವಿಚಾರ, ಅವ್ರ ವ್ಯಕ್ತಿತ್ವವನ್ನು ನೋಡಿ ಸ್ವಾಭಾವಿಕವಾಗಿ ಒಬ್ಬ ಮನುಷ್ಯನ ಮೇಲೆ ಯಾವತ್ತು ಗೌರವ ಜಾಸ್ತಿ ಆಯ್ತದೆ ಅಂತಂದ್ರೆ ಅವ್ರ ನಡೆ ನುಡಿ ವ್ಯಕ್ತಿತ್ವ. ರಾಜಕೀಯ ಎಲ್ಲದರಲ್ಲೂ ರಾಜಕೀಯ ಮಾಡಬೇಕು, ರಾಜಕಾರಣ ಎಲ್ಲದರಲ್ಲೂ ರಾಜಕಾರಣ ಮಾಡಬಾರ್ದು, ಯಾವ್ದ್ರಲ್ಲಿ ಮಾಡಬೇಕು ಅದರಲ್ಲೇ ಮಾಡಬೇಕು, ಯಾವ್ದ್ರಲ್ಲಿ ಮಾಡಬಾರ್ದು ಅದ್ರಲ್ಲಿ ಮಾಡಬಾರ್ದು ಅಂತಕ್ಕಂಥದ್ದನ್ನ ತಿಳ್ಕೊಂಡಿರ್ತಕ್ಕಂಥ ಕೆಲವೇ ಜನರಲ್ಲಿ ಈ ತಾಲೂಕಿನಲ್ಲಿ ಇರ್ತಕ್ಕಂಥದ್ರಲ್ಲಿ ಗುರುವಣ್ಣನು ಸಹ ಒಬ್ರು ಅಂತ ನಾನು ಭಾವಿಸ್ತಾ, ಅಂತ ಗುರುವಣ್ಣವ್ರು ಬಂದವರೇ, ನಾನು ವೈಯಕ್ತಿಕವಾಗಿ ಅವರಿಗೆ ಸ್ವಾಗತವನ್ನ ಬಯಸೋ ಜೊತೆಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಗುರುವಣ್ಣವರೇ, ಮೈಮಣ್ಣವರು ಸಹ ಯಾವ ರೀತಿ ನಿಮ್ಗೆ ಖುಷಿ ಇದೆ? ನಮಸ್ತೆ, ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಮಾಧೀಶ್ ಅಂತ. ನಮ್ಮ ಶಾಸಕರು ನಮ್ಮ ತ್ಯಾಮಗೊಂಡ್ಲು ಗ್ರಾಮ ಪಂಚಾಯತಿನ ಪಟ್ಟಣ ಪಂಚಾಯತಿ ಮಾಡಬೇಕು ಅಂತ ಸುಮಾರು ವರ್ಷದಿಂದ ಆಗಬೇಕಿತ್ತು. ಅದು ಯಾರ ಕೈಲೂ ಸಾಧ್ಯ ಆಗಿರಲಿಲ್ಲ. ಈಗ ನಮ್ಮ ಶಾಸಕರಾದ ಶ್ರೀನಿವಾಸಯ್ಯನವರು ಅದನ್ನು ನೆರವೇರಿಸಿದ್ದಾರೆ. ಮತ್ತು ಬೇಗೂರಿಂದ ನಮ್ಮ ತ್ಯಾಮಗೊಂಡ್ಲಿಗೆ ರೋಡ್ ಆಗಬೇಕು ಅನ್ನೋದಿತ್ತು, ಅದನ್ನು ಸಹ ನೆರವೇರಿಸಿದ್ದಾರೆ. ನಮ್ಮ ಶಾಸಕರು ಆದಷ್ಟು ನಮಗೆಲ್ಲ ಕೆಲಸಗಳು ನಾವೇನೇನು ಕೆಲಸ ಇದ್ದೀವೋ ಅದೆಲ್ಲನೂ ಮಾಡಿಕೊಟ್ಟಿದ್ದಾರೆ. ಇನ್ನೂ ನಾನು 2 ವರ್ಷದಲ್ಲಿ ಇನ್ನೂ ಮಾಡಿಕೊಡ್ತೀನಿ ಅಂತಲೂ ನಮ್ಮ ಹತ್ರ ಮಾತು ಕೊಟ್ಟಿದ್ದಾರೆ. ನಮಗೆ ಅದಂತೆ ನಡ್ಕೊಂತಾರೆ ಅನ್ನೋದು ನಮ್ಗೆ ನಂಬಿಕೆ ಇದೆ. ನಮ್ಮ ಶಾಸಕರಿಗೆ ನಮ್ಮ ಪಂಚಾಯತಿ ಕಡೆಯಿಂದ ಮತ್ತು ನಮ್ಮ ಊರ ಕಡೆಯಿಂದ, ಮೂರು ಮುಖಂಡರ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಸರ್. ನಮಗಿಂತ ಶಾಸಕರು ಬೇರೆ ಯಾರೂ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ಈ ಶಾಸಕರ ಮಾತು ಕೊಟ್ಟಂಗೆ ನಡ್ಕೊಂಡಿದ್ದಾರೆ, ನುಡಿದಂತೆ ನಡ್ಕೊಂಡು ನಮ್ಮ ಶಾಸಕರು ನಮ್ಮ ತ್ಯಾಮಗೊಂಡ್ಲು ನಾವು ಅಭಿವೃದ್ಧಿ ಮಾಡಬೇಕು ಅನ್ನೋದು ಮತ್ತು ಎಲ್ಲ ಕಡೆನೂ ಅದೇ ಕೆಲಸನ ಒಳ್ಳೊಳ್ಳೆ ಕೆಲಸಗಳನ್ನೇ ಮಾಡ್ಕೊಂಬರ್ತಾ ಇದ್ದಾರೆ. ನಮ್ಮ ಶಾಸಕರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಶಾಸಕರು ಎಲೆಕ್ಷನ್ ಮುಂಚೆ ನಮ್ಮ ಕ್ಯಾನ್ವಾಸಿಗೆ ಬಂದಾಗ, ಕ್ಯಾಂಪೇನ್ ಮಾಡೋಕ್ಕೆ ಬಂದಾಗ ನಾವೆಲ್ಲರೂ ಸೇರಿ ರಿಕ್ವೆಸ್ಟ್ ಮಾಡಿದ್ದು, ತ್ಯಾಮಗೊಂಡ್ಲು ಪಟ್ಟ ಪಂಚಾಯತಿ ಮಾಡಿಕೊಡಿ ಮತ್ತು ತ್ಯಾಮಗೊಂಡ್ಲು ರಸ್ತೆನ ಡಬಲ್ ರಸ್ತೆ, 2 ಡಬಲ್ ಗಾಡಿ ಓಡೋ ಥರ ಫ್ರೀಯಾಗಿ ಓಡಾಡೋ ಥರ ಡಬಲ್ ರಸ್ತೆ ಮಾಡಿಕೊಡಿ ಅಂತ ನಾವು ರಿಕ್ವೆಸ್ಟ್ ಮಾಡಿದ್ದು. ಈಗಾಗಲೇ ಮುಂಚೆ ಗ್ರಾಮ ಪಂಚಾಯತಿನ ಮಾಡಬಾರ್ದು ಅಂದ್ಬಿಟ್ಟು ನಾನು 2 ಸತಿ ಇಲ್ಲಿ ಗ್ರಾಮ ಪಂಚಾಯತಿ ಮೆಂಬರಾಗಿ ಆಯ್ಕೆಯಾಗಿದೆ. ಆದರೂ ಸಹ ನಾನೇ ಪಂಚಾಯತಿ ಇದು ನಡೆಯೋಕ್ಕಾಗಲ್ಲ, ಸರಿಯಾಗಿ ಸ್ವಲ್ಪ ಸೋರ್ಸ್ ಇರ್ತಿರಲಿಲ್ಲ. ಅದರಿಂದ ನಾನು ಪಂಚಾಯತಿ ಎಲೆಕ್ಷನ್ ಬ್ಯಾನ್ ಮಾಡಿ ಪಟ್ಟ ಪಂಚಾಯತಿ ಮಾಡಬೇಕು ಅಂತ ನಾನೇ ಎಲ್ಲರೂ ರಿಕ್ವೆಸ್ಟ್ ಮಾಡಿ ಎಲೆಕ್ಷನ್ ಬ್ಯಾನ್ ಮಾಡಿಸಿ ಎಲ್ಲ ಸಹಕಾರ ಎಲ್ಲ ಪಕ್ಷದವರು ಸೇರಿ ಬ್ಯಾನ್ ಮಾಡಿದ್ದು. ಆದರೆ ಕಾರಣಾಂತರದಿಂದ ಆಗಿರಲಿಲ್ಲ. ಈ ಶಾಸಕರು ಬಂದ ಮೇಲೆ ನಾವು ರಿಕ್ವೆಸ್ಟ್ ಮಾಡಿ ಕೇಳಿದಾಗ, ಶಾಸಕರು ಎಲೆಕ್ಷನ್ ಆಗಿ ಮುಂಚೆನೇ ಕೇಳಿದ್ದು, ಅವ್ರು ನಾನು ಗೆದ್ದು ಎಲ್ಲ MLA ಆದರೆ ಖಂಡಿತ ನಾನು ಮಾಡಿಕೊಡ್ತೀನಿ, ತ್ಯಾಮಗೊಂಡ್ಲು ಪಟ್ಟ ಪಂಚಾಯತಿ ಮಾಡಿಸ್ಕೊಡ್ತೀನಿ, ತ್ಯಾಮಗೊಂಡ್ಲು ರಸ್ತೆನ ಡಬಲ್ ರಸ್ತೆ ಮಾಡಿಸ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದರು. ಅದೇ ರೀತಿ ಇವತ್ತು ಅವ್ರು ಗೆದ್ದ 2 ವರ್ಷದೊಳಗಾಗಿ ತ್ಯಾಮಗೊಂಡ್ಲನ್ನ ಪಟ್ಟ ಪಂಚಾಯತಿ ಮಾಡಿಸಿದ್ದಾರೆ. ತ್ಯಾಮಗೊಂಡ್ಲು ಬೇಗೂರಿಂದ ತ್ಯಾಮಗೊಂಡ್ಲು KDB ಇಂಡಸ್ಟ್ರಿಯಲ್ ಏರಿಯಾ ತನಕ 4 ಪಥದ ರಸ್ತೆ ಮಾಡಿಕೊಟ್ಟಿದ್ದಾರೆ.
ತ್ಯಾಮುಳ್ಳು ಕೆರೆ ಅಭಿವೃದ್ಧಿ ಮಾಡಿಸಿದ್ದಾರೆ. ತ್ಯಾಮುಳ್ಳಿಗೆ 5-6 ಕೋಟಿ ಫಂಡ್ ಹಾಕಿ ಕೆಲಸ ಅಭಿವೃದ್ಧಿ ಮಾಡಿದ್ದಾರೆ ಆಲ್ರೆಡಿ. ಇವತ್ತು ಕೂಡ 2 ಕೋಟಿ ಕೆಲಸದ್ದು ಕೆಲಸದ ಕಾರ್ಯ ಪೂಜೆ ಮಾಡಿದ್ದಾರೆ ಇವತ್ತು. ಅದರಿಂದ ನಾವೊಂದು ಖುಷಿಯಿಂದ ನನ್ನ ತ್ಯಾಮುಳ್ಳುಗೆ ಒಂದು ಅಭಿವೃದ್ಧಿಗೆ ಆಗಿರೋದಕ್ಕೋಸ್ಕರ, ತ್ಯಾಮುಳ್ಳು ಪಟ್ಟ ಪಂಚಾಯತ್ ಆಗಿರೋ ಒಂದು ಖುಷಿಗೋಸ್ಕರ ನಾವೆಲ್ಲ ಸೇರಿ, ನಮ್ಮ ಲೀಡರ್ಸು, ತ್ಯಾಮುಳ್ಳು ಲೀಡರ್ಸ್ ಎಲ್ಲ ಸೇರಿ ಒಂದು ಇವತ್ತು ಔತಣ ಕೂಟ ಇಟ್ಕೊಂಡು ಏನಾದರೂ ಸನ್ಮಾನ ಮಾಡಬೇಕು ಅಂತ ನಾವು 2 ತಿಂಗಳಿಂದ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅವ್ರನ್ನ. ಅವರು ಇಲ್ಲ, ಆಗಲ್ಲ, ಬೇಡ, ಹಂಗೆ ಅಂತ ಹೇಳ್ಕೊಂಡು ಬಂದರು. ಇವತ್ತು ಬೇಡ, ನಾಳೆ ಹೇಳ್ತೀನಿ ಅಂತ. ನಾವಿಲ್ಲ ಸರ್, ನಾವು ಮಾಡಲೇಬೇಕು ಅಂತ ಫೋರ್ಸ್ ಮಾಡ್ಕೊಂಡಿದ್ದಕ್ಕೆ ಆಯಿತು ಅಂತ ಇವತ್ತು 25 ತಾರೀಕು ಇಟ್ಕೊಳ್ಳಿ ಅಂತ ಹೇಳಿದರು. ನಾವು ಇವತ್ತು ರಿಕ್ವೆಸ್ಟ್ ಮಾಡಿ ಟೈಮ್ ತೊಗೊಂಡು ಇವತ್ತು ಮಾಡಿದ್ವಿ. ಶಾಸಕರು ಸಿಕ್ಕಿರೋದು ನಮ್ಮ ಪುಣ್ಯ ಸರ್. ಈ 10 ವರ್ಷ 30 ವರ್ಷ ಅವಧಿಯಲ್ಲಿ ನಾವು ನೋಡಿದಂಗೆ 30 ವರ್ಷ ರಾಜಕಾರಣ ಸರ್ ನಮ್ಮ ಅನುಭವದಲ್ಲಿ. ಅದಕ್ಕೆ ಮುಂಚೆ ಹುಡುಗರು ಗೊತ್ತಿಲ್ಲ, 30 ವರ್ಷದ ಈಚೆಗೆ ಈ ಥರ ಕೆಲಸ ಕಾರ್ಯ ನಾವು ನೋಡೇ ಇಲ್ಲ ಸರ್. ತ್ಯಾಮುಳ್ಳು ಸುತ್ತಮುತ್ತ ಎಲ್ಲಿ ನೋಡಿದ್ರು ಕೆಲಸ ಆಗ್ತಾಯಿದೆ. ತ್ಯಾಮುಳ್ಳು ಕೆರೆ, ತ್ಯಾಮುಳ್ಳು ರೋಡು, ತ್ಯಾಮುಳ್ಳು ಊರೊಳಗಡೆ ಕೆಲಸ, ಪಟ್ಟ ಪಂಚಾಯತಿ, ಬರಗೂರು ಇರ್ಬೋದು, ಎಲ್ಲ ಕಡೆನೂ, ಎಲ್ಲ ಹಳ್ಳಿಲೂ ಒಂದೊಂದು ಕೆಲಸ ಏನೋ ಒಂದು ಆಗ್ತಾನೆ, ಎಲ್ಲ ಪಂಚಾಯತಿಗೂ ಕೆಲಸ ಆಗ್ತಾಯಿದೆ ಸರ್. ಹೌದು, ಇದು ಪಟ್ಟ ಪಂಚಾಯತಿ ಮಾಡ್ರೆ ನಂಗೆ ಸಮಾಧಾನ ಇಲ್ಲ. ಅಕ್ಕಪಕ್ಕ ಊರಿನ 4-5 ಊರು ಸೇರಿಸಿ ನಾನು ಪುರಸಭೆ ಮಾಡ್ಕೊಡ್ತೀನಿ ಅಣ್ಣ ಅಂತ ಅಂದ್ಬಿಟ್ಟು ಎಮ್.ಎಲ್.ಎ ಅವರು ಇದನ್ನೇ ಕ್ಯಾನ್ಸಲ್ ಮಾಡಿಸಿದ್ದು ಬೇಡ ಅಂತ ಇದು ಮಾಡ್ತಿದ್ರು. ಇಲ್ಲ ಸರ್, ಇದು ಆಗ್ಬಿಡಲಿ, ಈ ಥರ ನಾವೇ ಇದು ಮಾಡಿ ಆಯಿತು ಅಂತ ಪಟ್ಟ ಪಂಚಾಯತಿ ಆಗಲಿ ನೆಕ್ಸ್ಟು ಒಂದು ಡೈರೆಕ್ಟಾಗಿ ಪುರಸಭೆ ಮಾಡೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ಪುರಸಭೆ ಆಮೇಲೆ ಮಾಡಿಸ್ತೀನಿ ಅಂತ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಆ ಥರ ತೀರ್ಮಾನ ತಗೊಂಡು. ಪ್ರಕಾಶ್ ಬಾಬು ಅಂತ ಸರ್. ಹಲವಾರು ಪಕ್ಷಗಳ ಪರಿಶ್ರಮ ಇವತ್ತಾಗಿದೆ, ಅಭಿನಂದನೆ ಸಲ್ಲಿಸಿದ್ರೆ ಏನು ಹೇಳಿ? 2015 ನಾವು ಚುನಾವಣೆ ಬಹಿಷ್ಕಾರ ಮಾಡಿದ್ದು. ಕಾರಣಾಂತರಗಳಿಂದ ಚುನಾವಣೆ ಅವತ್ತು ಇಲ್ಲ, ಇದಾಗಲ್ಲ ಅಂತ ಹೇಳ್ಬಿಟ್ಟು ಚುನಾವಣೆ ನಡೆದೋಯ್ತು. ಆದಮೇಲೆ ತಿರುಗಿ 5 ವರ್ಷ ಆದಮೇಲೆ 2 ಟರ್ಮು ಅದನ್ನು ನಾವೆಲ್ಲ ಬಹಿಷ್ಕಾರ ಮಾಡಲೇಬೇಕು. ಯಾವುದೇ ಕಾರಣಕ್ಕೂ ನಮ್ಮ ಪಟ್ಟ ಪಂಚಾಯತಿ ಆಗಬೇಕು. ಪುರಸಭೆ ಇದ್ದಿದ್ದು ತ್ಯಾಮುಳ್ಳು ಪುರಸಭೆ ಇದ್ದಿದ್ದಂಥದ್ದು. ನಾವು ತಿರುಗಿ ಗ್ರಾಮ ಪಂಚಾಯತಿಗೆ ಬಂದರೆ ಅದಕ್ಕೆ ಗ್ರೇಡ್ 1 ಪಂಚಾಯತಿ ಅಭಿವೃದ್ಧಿ ಕೆಲಸಗಳು ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ನಮ್ಮ ಮುಖಂಡರೆಲ್ಲ ಪ್ರತಿಯೊಬ್ಬರೂ ಶ್ರಮ ವಹಿಸಿ ಅವಾಗ ಕೆಲಸ ಮಾಡಿದ್ರೆ, ಆದ್ರೂ ಆಗಿರಲಿಲ್ಲ ಅದು. ನಮ್ಮ ಶಾಸಕರು ಇನ್ನೂ ಶಾಸಕರೇ ಆಗಿರಲಿಲ್ಲ ಅವರು. ಅಂಥ ಕಾಲದಲ್ಲಿ ನಾನು ಯಾವುದೇ ಕಾರಣಕ್ಕೂ ಇದನ್ನು ಪಟ್ಟಣ ಪಂಚಾಯತಿ ಮಾಡಿಸ್ತೀನಿ, ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ, ನನ್ನ ಕರ್ತವ್ಯ ಇದ್ದಂಗೆ ಅಂತ ಹೇಳಿದರು. ಆ ರೀತಿ ಅದು ನಡೆಸ್ಕೊಟ್ಟಿದ್ದಾರೆ. ನಮಗೆ ತುಂಬ ಸಂತೋಷ ಆಗಿದೆ. ತ್ಯಾಮುಳ್ಳು ಸುತ್ತಮುತ್ತ ಭಾಗದವರು ಈಗಲೂ ಹೇಳ್ತಾ ಇದ್ದಾರೆ, ನಮ್ಮನ್ನು ಸೇರಿಸ್ಕೋಬೇಕಾಗಿತ್ತು ಅಂತ. ಮುಂದೆ ಅದನ್ನು ಪುರಸಭೆ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಮಾಡ್ತಾರೆ. ನಮ್ಮ ಶಾಸಕರ ಬಗ್ಗೆ ನಮಗೆ ಅಭಿಮಾನ ಇದೆ. ಅವರು ಹಿಡ್ದಿದ್ದ ಕೆಲಸ ಯಾವುದೇ ಕಾರಣಕ್ಕೂ ಹಿಂದೇಟು ಹಾಕಲ್ಲ. ಅದನ್ನು ಮಾಡ್ತಾರೆ ಅಂತ ಹೇಳ್ತಾ, ರಾಗಿ ಖರೀದಿ ಕೇಂದ್ರ ಕೂಡ ಇಲ್ಲಿ ತ್ಯಾಮುಳ್ಳಲ್ಲಿ ಆಗಬೇಕು ಅಂತ ಒತ್ತಾಯ ಮಾಡಿ ರಾಗಿ ಕೇಂದ್ರ ಆಗಲೇ ಸುಮಾರು 2.5 ವರ್ಷದಿಂದನೂ ನಾನು ಅದನ್ನೆಲ್ಲ ಇದು ಮಾಡಿದೆ. ಕಾರಣಾಂತರ ಇಷ್ಟೊತ್ತಿಗಾಲೇ ಮಾಡಿಬಿಡೋರು ರಾಗಿ ಕೇಂದ್ರ. ಇಲ್ಲಿ ಸ್ವಲ್ಪ ಈ ಕೆಲವು ತೊಂದರೆಗಳು, ಗೋಡಂದಿರ್ಬೋದು. ಈ ಗೋಡನ್ ಸಿಕ್ಕಿದ್ರೆ ಇಷ್ಟೊತ್ತಿಗಾಗಲೇ ತ್ಯಾಮುಳ್ಳು ಸೋಂಪುರದಿಂದ ಒಂದು ಭಾಗದಲ್ಲಿ ಇಲ್ಲಿ ನಮ್ಮಲ್ಲಿ ಗೋಡನ್ಗಳದ್ದು ತೊಂದರೆ ಇದೆ. ಅವರಿಗೆ ದೊಡ್ಡ ಗೋಡನ್ ಬೇಕಂತೆ. ರಾಗಿ ಕೇಂದ್ರದವ್ರಿಗೆ ಬಂದಾಗ ಅವರು ಸ್ವಲ್ಪ 1 ವಾರ, 15 ದಿನ, 1 ತಿಂಗಳು ಈ ಥರ ಹಾಕ್ಬಿಟ್ಟು ಎತ್ಕೊಳ್ಳೋದ್ರಿಂದ ಅವ್ರಿಗೂ ತೊಂದರೆ ಆಗುತ್ತೆ. ಅದರಿಂದ ಅವ್ರು ಆಗಲ್ಲ ಅಂತ ಹೇಳಿದ್ರು. ಅದನ್ನು ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಎಮ್.ಎಲ್.ಎ ಅವರು. ಅದನ್ನು ಮಾಡಿಸ್ತಾರೆ ಅಂತ ಹೇಳ್ಬಿಟ್ಟು ಓಕೆ ಸರ್, ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಉಮಾ ಹರೀಶ್, ಟಿಎಪಿಸಿಎಂಎಸ್ ಮಾಜಿ ಅಧ್ಯಕ್ಷ ಗುರುಪ್ರಕಾಶ್, ಪ್ರಮುಖರಾದ ಮಹಿಮಣ್ಣ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹನುಮಂತೇಗೌಡ, ಮಂಜುನಾಥ್ ಗೌಡ, ತಟಕೆರೆ ನಾಗರುದ್ರ ಶರ್ಮಾ, ಎನ್ಡಿಎ ಅಧ್ಯಕ್ಷ ಎಂಕೆ ನಾಗರಾಜ್, ಮಾ ನಾರಾಯಣಗೌಡ, ಗೋವಿಂದರಾಜು, ನರಸಿಂಹಮೂರ್ತಿ, ಡಾಬಾ ರಾಜಣ್ಣ, ಆನಂದ್, ಗಂಗರಂಗಯ್ಯ, ಟಿ ಬೇಗೂರು ಮುನಿರಾಜು, ಕೂಡಿಗೆಹಳ್ಳಿ ಅಪ್ಪಾಜಿ ಹಾಗೂ ಬಿಟಿ ರಾಮಚಂದ್ರ ಸೇರಿದಂತೆ ಹಲವಾರು ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು.